ಪ್ರತಿಯೊಬ್ಬ ಮದರ್ಸ್ಗೂ ಮಕ್ಕಳ ಲಂಚ್ ಬಾಕ್ಸ್ ಏನು ಮಾಡೋದು ನಾಳೆ ಅನ್ನೋ ಆಲೋಚನೆ ಇದ್ದೇ ಇರುತ್ತೆ. ಅದೊಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಹಾಗೆ ನನಗೂ ಇವತ್ತು ನಾಳೆ ಮಕ್ಕಳ ಲಂಚ್ ಬಾಕ್ಸ್ಗೆ ಏನು ಮಾಡೋದು ಅಂತ ತುಂಬ ಆಲೋಚಿಸ್ತಿದ್ದೆ. ಅಷ್ಟರಲ್ಲಿ ನನ್ನ ಮಗಳು ಬಂದು, ಅಮ್ಮ ನಾಳೆ ನಮಗೆ ಪೂರಿ ಮಾಡು ಅಂತ ಹೇಳಿದ್ಲು. ಸೊ ಹಾಗಾಗಿ ನಾನು ಪೂರಿ ಜೊತೆ ಚೆನ್ನ ಮಸಾಲ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡೆ. ಸೊ ರಾತ್ರಿನೇ ನಾನು ಕಾಬೂಲಿ ಚೆನ್ನನ ನೆನೆ ಹಾಕಿದೆ. ಇದನ್ನು ನಾನು ಓವರ್ ನೈಟ್ ನೆನೆ ಹಾಕಿದ್ದೆ. ಸೊ ನೋಡಿ ಬೆಳಗಾಗಷ್ಟರಲ್ಲಿ ಈ ಥರ ಆಗಿವೆ. ಓಕೆ, ಲೆಟ್ ಸ್ಟಾರ್ಟ್ ದ ರೆಸಿಪಿ. ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಚೆನ್ನ ಮಸಾಲ ಮಾಡ್ತಾ ಇಲ್ಲ, ಸಿಂಪಲ್ ಆಗಿ ಮಸಾಲ ಇಲ್ದೇನೆ ಪೂರಿಗೆ ಒಂದು ಒಳ್ಳೆ ಕಾಂಬಿನೇಷನ್ ಆಗುವಂಥ ರೆಸಿಪಿನ ಮಾಡ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ನಿಮಗೆ ತುಂಬ ಯೂಸ್ಫುಲ್ ಆಗುವಂತಹ ಟಿಪ್ಸ್ ಸಹ ಹೇಳ್ತೀನಿ. ಓಕೆ, ಮೊದಲಿಗೆ ಕುಕ್ಕರ್ಗೆ ನಾವು ಕಾಬೂಲಿ ಚೆನ್ನನ ಹಾಕಿ ಅದ್ರ ಮುಳುಗಷ್ಟು ನೀರು ಹಾಕಬೇಕು. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ, ಹಾಗೆ 1 ಪಿಂಚ್ ಆಫ್ ಬೇಕಿಂಗ್ ಸೋಡಾನ ಹಾಕಿ. ಈ ಸೋಡಾ ಹಾಕೋದ್ರಿಂದ ಕಾಬೂಲಿ ಚೆನ್ನ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ಉಪ್ಪು ಹಾಕೋದ್ರಿಂದ ಬೇಗ ಬೆನೆಯುತ್ತೆ. ಸೊ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು 4ರಿಂದ 5 ವಿಷಿಲ್ನ ಮಾಡಿ. ನೆಕ್ಸ್ಟ್ ಪೂರಿ ಮಾಡೋಕೆ ಹಿಟ್ಟನ್ನ ಕಲ್ಸ್ಕೊಳ್ಳೋಣ. ಇಲ್ಲಿ ನಾನು ಮೈದಾ ಯೂಸ್ ಮಾಡ್ತಾ ಇಲ್ಲ, ಹಾಗೆ ರವಾ, ಸೂಜಿ ರವಾ ಯಾವುದು ಯೂಸ್ ಮಾಡ್ತಾ ಇಲ್ಲ. ನಾರ್ಮಲ್ ಆಗಿ ನಾವು ಮನೇಲಿ ಮಾಡ್ತೀವಲ್ಲ ಗೋಧಿ ಹಿಟ್ಟಿಂದನೇ ಪೂರಿ ಮಾಡೋಣ. ಆ್ಯಂಡ್ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಹಾಕಿ ನೀರನ್ನು ಹಾಕಿ ಕಲಿಸ್ತಾ ಇದ್ದೀನಿ. ಆದರೆ ಹಿಟ್ಟು ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕು. ನೋಡಿ, ನಾನು ನಿಮಗೆ ತೋರಿಸ್ತೀನಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವೇನಾದರೂ ಇಟ್ಟು ಸ್ವಲ್ಪ ಮೆತ್ತಗೆ ಕಲಿಸ್ಕೊಂಡ್ಬಿಟ್ರೆ ಎಣ್ಣೆ ಹಿಡ್ಕೊಂಡ್ಬಿಡುತ್ತೆ, ಹಾಗೆ ಚೆನ್ನಾಗಾಗಲ್ಲ ಪೂರಿ. ಸೊ ಈ ಥರ ಗಟ್ಟಿಯಾಗಿ ಕಲಿಸ್ಕೊಂಡ್ಬಿಟ್ಟು ಆಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಮತ್ತೆ ಇದನ್ನು ಚೆನ್ನಾಗಿ ನಾದಬೇಕು. ಎಣ್ಣೆ ಹಾಕಿದ ಮೇಲೆ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ನಾದಿ. ಸೊ ಆವಾಗ ಪೂರಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಹಿಟ್ಟು ಈ ಥರ ಇಷ್ಟು ಗಟ್ಟಿಯಾಗಿರಬೇಕು. ಆ್ಯಂಡ್ ಫೈನಲ್ ಆಗಿ ಸ್ವಲ್ಪ ಮೇಲೆ ಎಣ್ಣೆನ ಹಚ್ಬಿಟ್ಟು ಒಂದು 10ರಿಂದ 15 ನಿಮಿಷ ಬಿಡಿ. ಆ್ಯಂಡ್ ನೆಕ್ಸ್ಟ್ ಸಿಂಪಲ್ ಆಗಿ ಕಾಬೂಲಿ ಚೆನ್ನ ಮಾಡೋಕ್ಕೆ ಒಂದು ಬಿಗ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೆ ಒಂದು 7ರಿಂದ 8 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಆ್ಯಂಡ್ 2 ಮೀಡಿಯಮ್ ಸೈಜ್ ಟೊಮೆಟೊನ ತೊಗೊಳ್ಳಿ. ಹಾಗೆ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಸೊ ದಟ್ ಯು ವಿಲ್ ಗೆಟ್ ನೋಟಿಫಿಕೇಷನ್ಸ್. ನನ್ನ ರೆಸಿಪೀಸ್ ನಿಮ್ಮ ಹತ್ರ ಬೇಗ ರೀಚ್ ಆಗುತ್ತೆ. ಹಾಗೆ ಪ್ಲೀಸ್ ಶೇರ್ ಮೈ ರೆಸಿಪೀಸ್ ವಿತ್ ಯೋರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಓಕೆ, ಸಿಂಪಲ್ ಕಾಬೂಲಿ ಚೆನ್ನ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ. ನಂತರ ಒಂದು 1/2 ಸ್ಪೂನಷ್ಟು ಸಾಸಿವೆ, ಹಾಗೆ ಒಂದು 1/2 ಸ್ಪೂನಷ್ಟು ಜೀರಿಗೆನ ಹಾಕಿ ಅದಕ್ಕೆ ಈರುಳ್ಳಿನ ಹಾಕಿ. ಹಾಗೆ ಅದಕ್ಕೆ ಒಂದು ಸ್ವಲ್ಪ 2 ಕಡ್ಡಿಯಷ್ಟು ಕರಿಬೇವನ್ನ ಹಾಕಿ ಆಮೇಲೆ ಕಟ್ ಮಾಡ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿನ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೆನೆಯೋವರೆಗೂ ಬಿಡಿ. ನೆಕ್ಸ್ಟ್ ಇದಕ್ಕೆ ಟೊಮ್ಯಾಟೋನ ಹಾಕಿ. ಸೊ ಟೊಮ್ಯಾಟೊ ಹಾಕಿದ ನಂತರ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ. ಸೊ ಟೊಮ್ಯಾಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲವುದು ಚೆನ್ನಾಗಿ ಬೆನೆಯುತ್ತೆ. ಈ ಉಪ್ಪನ್ನು ನೀವು ಸ್ಟಾರ್ಟಿಂಗಲ್ಲಿ ಈರುಳ್ಳಿ ಹಾಕಿದಾಗ ಸಹ ಹಾಕ್ಬೋದು, ಇಲ್ಲಾಂದರೆ ಈಗಲೂ ಹಾಕ್ಬೋದು. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಒಂದು 1/2 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಬೆನೆಯೋಷ್ಟರಲ್ಲಿ ಕಾಬೂಲಿ ಚೆನ್ನ ಬೆಂದಿದೆನಾ ಅಂತ ಚೆಕ್ ಮಾಡೋಣ ಬನ್ನಿ. ಸೊ ನೋಡಿ, ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ, ಎಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಾಗಿದೆ. ಸೊ ಸೋಡಾ ಪುಡಿ ಹಾಕೋದ್ರಿಂದ 1 ಪಿಂಚ್ ಆಫ್ ಸೋಡಾ ಪುಡಿ ಹಾಕೋದ್ರಿಂದ ಈ ಥರ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ. ಸೊ ಇದನ್ನು ಸ್ಕಿಪ್ ಮಾಡದೆ ನೀವು ಹಾಕಿ ಟ್ರೈ ಮಾಡಿ. ಆ್ಯಂಡ್ ಇದರಲ್ಲಿ ನಾನು ಒಂದು 1/4 ಭಾಗದಷ್ಟು ಅಂದರೆ 1/4 ಪೋರ್ಷನ್ ಅಷ್ಟು ನಾನು ತೊಗೊಂಡು ಇದನ್ನು ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ನೀವು ಇದನ್ನು ಸ್ಮ್ಯಾಶ್ ಸಹ ಮಾಡ್ಕೋಬೋದು, ಇಲ್ಲಾಂದರೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಸಹ ಮಾಡ್ಕೋಬೋದು. ಸೊ ಈ ಥರ ನೀವು ಸ್ಮ್ಯಾಶ್ ಮಾಡಿ ಹಾಕೋದ್ರಿಂದ ಪೂರಿ ಜೊತೆ ತಿನ್ನಬೇಕಾದ್ರೆ ನಿಮಗೆ ಪಲ್ಯ ಡ್ರೈ ಅನಿಸಲ್ಲ, ಸ್ವಲ್ಪ ಲೈಟಾಗಿ ಗ್ರೇವಿ ಥರ ಅನಿಸುತ್ತೆ. ಹಾಗೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಈ ಥರ ಹಾಕೋದ್ರಿಂದ. ಸೊ ಈ ಥರ ನೀವು ಸ್ಮ್ಯಾಶ್ ಮಾಡಿಬಿಟ್ಟು ಹಾಕಿ, ಇಲ್ಲಾಂದರೆ ಗ್ರೈಂಡ್ ಮಾಡಿ ಸಹ ಹಾಕ್ಬೋದು. ಸೊ ಇದನ್ನು ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಕುಕ್ಕರಲ್ಲಿರೋ ಕಾಬೂಲಿ ಚೆನ್ನನ ಎಲ್ಲದನ್ನು ಇದಕ್ಕೆ ಹಾಕಬೇಕು. ಆದರೆ ನೀವು ನೀರು ಮುಳುಗೋಷ್ಟೇ ಹಾಕಿದರೆ ಅದು ನೀರು ಸಮೇತ ಹಾಕ್ಬಿಡಿ, ಇಲ್ಲ ಅಂದರೆ ಸ್ವಲ್ಪ ನೀರು ತೆಗೆದುಬಿಟ್ಟು ಹಾಕಿ. ಸೊ ನಾನು ಯಾವಾಗಲೂ ಮುಳುಗಷ್ಟೇ ಹಾಕ್ತೀನಿ. ಸೊ ನೋಡಿ, ಇಷ್ಟೇ ನೀರು ಉಳ್ಕೊಂಡಿರುತ್ತೆ ಅದರಲ್ಲಿ, ಅಂದರೆ ಪರ್ಫೆಕ್ಟಾಗಿ ಆಗಿಬಿಡುತ್ತೆ ರೆಸಿಪಿ. ಸೊ ನೆಕ್ಸ್ಟ್ ಇದಕ್ಕೆ ಉಪ್ಪನ್ನು ಹಾಕಿ, ಉಪ್ಪನ್ನು ಸಹ ಸ್ವಲ್ಪ ನೋಡ್ಕೊಂಡು ಹಾಕಿ. ಯಾಕೆ ಅಂದರೆ ನಾವು ಕಾಬೂಲಿ ಚೆನ್ನ ಬೆನೆಸ್ಬೇಕಾದ್ರೆ ಕುಕ್ಕರಲ್ಲಿ ಸ್ವಲ್ಪ ಹಾಕಿದ್ವಲ್ಲ, ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಹಾಕಿ. ಕಾಬೂಲಿ ಚೆನ್ನ ಹಾಗೆ ಉಪ್ಪು ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ 1-2 ನಿಮಿಷ ಬಿಡಿ. ಆ್ಯಂಡ್ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಾಪ್ ಮಾಡಿಕೊಂಡು ಇದ್ರ ಮೇಲೆ ಹಾಕಿ. ಆ್ಯಂಡ್ ಫೈನಲ್ ಆಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ನಾವು ಅವರ್ ರೆಸಿಪಿ ಸಿಂಪಲ್ ಕಾಬೂಲಿ ಚೆನ್ನ ಈಸ್ ರೆಡಿ. ಆಗ್ಲಿಂದ ನನಗೊಂದು ಅನ್ನಿಸ್ತಾ ಇದೆ, ನಿಮಗೆಲ್ಲ ಒಂದು ಡೌಟ್ ಇರ್ಬೋದು, ರಾತ್ರಿ ಕಾಬೂಲಿ ಚೆನ್ನ ನೆನೆ ಹಾಕಬೇಕಾದ್ರೆ ನಾಳೆ ಪೂರಿ ಕಾಬೂಲಿ ಚೆನ್ನ ಮಸಾಲ ಮಾಡ್ತೀನಿ ಅಂತ ಹೇಳಿದ್ರು, ಏನು ಇವರು ಸಿಂಪಲ್ ಆಗಿ ಮಸಾಲ ಇಲ್ಲದೆ ಕಾಬೂಲಿ ಚೆನ್ನ ರೆಸಿಪಿನ ಮಾಡಿದ್ದಾರೆ ಅಂತ ಡೌಟ್ ಇದೆನಾ?
ಸೊ ಐ ವಿಲ್ ಕ್ಲಿಯರ್. ಮಕ್ಕಳು ಸ್ಕೂಲ್ ಟೈಮ್ ಆಗ್ಬಿಡ್ತಾಯಿತ್ತು, ಸೊ ಹಾಗಾಗಿ ಈ ರೆಸಿಪಿನ ಚೂಸ್ ಮಾಡಿಕೊಂಡೆ. ಆ್ಯಂಡ್ ಇದನ್ನು ಸಿಂಪಲ್ಲಾಗಿ ಮಾಡ್ಕೋಬೋದು. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದು ಅಂತ. ಯಾವುದೇ ಮಸಾಲ ಎಲ್ಲ ಹಾಕದೆ ಕ್ವಿಕ್ಕಾಗಿ ಒಂದು 10-15 ನಿಮಿಷದಲ್ಲೇ ಮಾಡ್ಕೋಬೋದು. ಒಂದು ಕಡೆ ಕುಕ್ಕರಲ್ಲಿ ಕಾಬೂಲಿ ಚೆನ್ನನ ಬೆನ್ಸೋಕ್ಕಿಟ್ಟು ಇನ್ನೊಂದು ಕಡೆ ಒಗ್ಗರಣೆಗೆ ಹಾಕ್ಕೊಂಬಿಟ್ರೆ ಒಂದು 10-15 ನಿಮಿಷದಲ್ಲೇ ಪಟ್ ಅಂತ ಮಾಡ್ಕೋಬೋದು. ಸೊ ಒಂದು ಸಲ ನೀವು ಈ ರೆಸಿಪಿನ ಟ್ರೈ ಮಾಡಿ. ಟೇಸ್ಟ್ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಪ್ಲೀಸ್ ಟ್ರೈ ಮಾಡಿ. ಸೊ ನೆಕ್ಸ್ಟ್ ಪೂರಿನ ಮಾಡ್ಕೊಳ್ಳೋಣ. ಪರ್ಫೆಕ್ಟಾದ ಪೂರಿ ಬೇಕು ಅಂದರೆ ನಿಮಗೆ ಕೆಲವೊಂದು ಟಿಪ್ಸ್ನ ನೀವು ಫಾಲೋ ಮಾಡಲೇಬೇಕು. ಸೊ ಮೊದಲಿಗೆ ಪೂರಿ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಆನಂತರ ಅದನ್ನು 10-15 ನಿಮಿಷನೇ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಯಾಕೆಂದರೆ ತುಂಬ ಹೊತ್ತು ನೀವು ರೆಸ್ಟ್ ಮಾಡೋಕ್ಕೆ ಬಿಟ್ಟರೆ ಪೂರಿ ಎಣ್ಣೆ ಹಿಡ್ಕೊಂಡ್ಬಿಡುತ್ತೆ. ಸೊ ಆಯ್ಲಿ ಆಗಿಬಿಡುತ್ತೆ. ಹಾಗಾಗಿ ಒಂದು 10-15 ನಿಮಿಷ ಬಿಡಿ. ಆನಂತರ ಚಿಕ್ಕ ಬಾಲ್ಸ್ ಥರ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಸ್ಪ್ರೇನ ಮಾಡಿ ಆ್ಯಂಡ್ ನೆಕ್ಸ್ಟ್ ಅದನ್ನು ಲಟ್ಟಿಸ್ತಾ ಹೋಗಿ. ತುಂಬ ತೆಳುವಾಗಿ ಲಟ್ಟಿಸ್ಬೇಡಿ, ಸ್ವಲ್ಪ ಥಿಕ್ಕಿರಲಿ. ಸೊ ಆಗ ಪರ್ಫೆಕ್ಟಾಗಿ ಆಗುತ್ತೆ ಪೂರಿ. ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಅಂದರೆ ಒಂದು ಪೂರಿ ಮೇಲೆ ಇನ್ನೊಂದು ಪೂರಿನ ಈ ಥರ ಹಾಕ್ತಾ ಹೋಗಿ. ಸೊ ಆಗ ಹಿಟ್ಟು ಡ್ರೈ ಆಗಲ್ಲ, ಹಾಗೆ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಆ್ಯಂಡ್ ಇಲ್ಲಿ ನಾನು ಮಕ್ಳಿಗಂತ ಚಿಕ್ಕ ಪೂರಿನ ಮಾಡ್ತಾಯಿದ್ದೀನಿ, ಸ್ಮಾಲ್ ಸೈಜ್ ಪೂರಿ. ಸೊ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಚಿಕ್ಕದು ಮಾಡಿದ್ರೆ. ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಅಂದರೆ ಒಂದು ಪೂರಿ ಆದ ನಂತರ ಇನ್ನೊಂದು ಪೂರಿನ ಈ ಥರ ಒಂದರ ಮೇಲೆ ಒಂದು ಹಾಕಿದ ನಂತರ ಒಂದು 5 ನಿಮಿಷ ರೆಸ್ಟ್ ಮಾಡೋಕೆ ಬಿಡಿ. ಆ ನಂತರ ಡೀಪ್ ಫ್ರೈ ಮಾಡಿ. ಸೊ ನೋಡಿ ಪೂರಿ ಈ ಥರ ಚೆನ್ನಾಗಿ ಉಬ್ಬಿ ಬರುತ್ತೆ, ಹಾಗೆ ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ಮೇನ್ಲಿ ನಾವಿಲ್ಲಿ ಯಾವುದೇ ಬೇಕಿಂಗ್ ಸೋಡಾ ಆಗಿರ್ಬೋದು, ಬೇಕಿಂಗ್ ಪೌಡರ್ ಆಗಿರ್ಬೋದು ಯಾವುದೂ ಆ್ಯಡ್ ಮಾಡಿಲ್ಲ. ಹಾಗೆ ಸೂಜಿ ರವೆ ಸಹ ಆ್ಯಡ್ ಮಾಡಿಲ್ಲ ನಾವು. ಸೊ ಇದೆಲ್ಲ ಹಾಕ್ದೇನೆ ನಾರ್ಮಲ್ಲಾಗಿ ಮನೇಲೇ ಇರೋ ಗೋಧಿ ಹಿಟ್ಟಿಂದ ಇಷ್ಟು ಈಸಿಯಾಗಿ ಇಷ್ಟು ಚೆನ್ನಾಗಿ ಮಾಡ್ಕೋಬೋದು ಪೂರಿನ. ಬಟ್ ನಾನು ಹೇಳಿರೋ ಸಿಂಪಲ್ ಟಿಪ್ಸ್ನ ಫಾಲೋ ಮಾಡಿಕೊಂಡು ಮಾಡಿ. ಕೆಲವೊಬ್ಬರು ಪೂರಿನ ಲಟ್ಟಿಸ್ಬೇಕಾದ್ರೆ ಒಣ ಹಿಟ್ಟನ್ನು ಹಾಕಿ ಲಟ್ಟಿಸ್ತಾರೆ. ಬಟ್ ನೀವು ಹಾಗೆ ಮಾಡೋಕ್ಕೆ ಹೋಗ್ಬೇಡಿ. ಹಾಗೆ ಮಾಡಿದ್ರೆ ನೀವು ಎಣ್ಣೆಲಿ ಹಾಕಿದ ತಕ್ಷಣ ಒಣ ಹಿಟ್ಟೆಲ್ಲ ಸ್ಪ್ರೆಡ್ ಆಗಿಬಿಟ್ಟು ಕಾರ್ಬನ್ ಥರ ಕಪ್ಪಾಗಿ ಪೂರಿ ಮೇಲೆಲ್ಲ ಕೂತ್ಕೊಳ್ಳುತ್ತೆ. ಸೊ ಹಾಗೆ ಮಾಡಬೇಡಿ. ನೋಡಿದ್ರಲ್ಲ ಪೂರಿ ಹಾಗೆ ಸಿಂಪಲ್ ಕಾಬೂಲಿ ಚೆನ್ನ ಮಾಡೋದು ಹೇಗೆ ಅಂತ. ಸೊ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಡಿಫ್ರೆಂಟ್ ರೆಸಿಪೀಸ್ಗೋಸ್ಕರ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಮಕ್ಕಳ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಿಬಿಡೋಣ. ಆ್ಯಂಡ್ ಸ್ಕೂಲ್ ಟೈಮ್ ಆಗ್ತಾಯಿದೆ. ಆನಂತರ ಟೇಸ್ಟ್ ಹೇಗಾಗಿದೆ ಅಂತ ನೋಡೋಣ. ಆ್ಯಂಡ್ ಇವತ್ತು ನನ್ನ ಮಕ್ಕಳು ಲಂಚ್ ಬಾಕ್ಸ್ನ ನಿಜವಾಗ್ಲೂ ತುಂಬ ಎಂಜಾಯ್ ಮಾಡ್ತಾರೆ ಅನಿಸುತ್ತೆ. ಅದರಲ್ಲೂ ನನ್ನ ಮಗಳು ತುಂಬಾ ಎಂಜಾಯ್ ಮಾಡ್ತಾಳೆ ಅನಿಸುತ್ತೆ. ಯಾಕೆಂದರೆ ಅವಳು ಪೂರಿ ಬೇಕು ಅಂತ ಕೇಳಿದ್ದು ನಿನ್ನೆ. ಸೊ ಅದನ್ನೇ ಮಾಡಿದ್ದೀನಿ. ಆ್ಯಂಡ್ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಿದ್ದಾಯಿತು. ಆ್ಯಂಡ್ ಇವತ್ತು ನಾನು ಸ್ನ್ಯಾಕ್ಸ್ಗೆ ಫ್ರೂಟ್ಸ್ನ ಇಡ್ತಾಯಿದ್ದೀನಿ, ಫ್ರೆಶ್ ಫ್ರೂಟ್ಸ್ನ. ಓಕೆ, ನಾವು ಲೆಟ್ಸ್ ಟೇಸ್ಟ್. ನೋಡಿ ಪೂರಿ ಮಾಡಿ ನಾನು ಆಲ್ರೆಡಿ ಒಂದು 1/2 hour ಆಗಿದೆ. ಬಟ್ ಇದ್ರದ್ದು ಶೇಪ್ ಹಾಗೆ ಹೋಲ್ಡ್ ಆಗಿದೆ ನೋಡಿ, ಅದೇ ಥರ ಉಬ್ಬಿದೆ. ಆ್ಯಂಡ್ ನೋಡಿ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಪದರಾಗಿ ತುಂಬ ಚೆನ್ನಾಗಾಗಿದೆ. ಮೇಲ್ಗಡೆ ಸಾಫ್ಟಾಗಿ ನಿಜವಾಗ್ಲೂ ಸಖತ್ತಾಗಿದೆ ಪೂರಿ. ಸೂಜಿ ರವೆ ಹಾಕ್ದೇ ಮಾಡಿದ್ದೀನಿ, ಆದರೂ ಶೇಪ್ ಹಾಗೆ ಹೋಲ್ಡ್ ಆಗಿದೆ. ಓಕೆ, ಲೆಟ್ಸ್ ಟೇಸ್ಟ್. ವಾವ್, ಲೈಟಾಗಿ ತುಂಬ ಚೆನ್ನಾಗಾಗಿದೆ ಟೇಸ್ಟ್ ಮಾತ್ರ. ಓಕೆ ದೆನ್ ಸ್ಟೇ ಟ್ಯೂನ್, ಬಾಯ್.